ಮೂಲಕ ಅಭಿನಯ ಆರಂಭಿಸಿದ ನಟಿ ವೈಷ್ಣವಿ ಗೌಡ ಅವರು ಕಾಲೇಜು ದಿನಗಳಲ್ಲಿಯೇ ಬಣ್ಣದ ಲೋಕದ ನಂಟು ಹೊಂದಿದ್ದರು. ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವಾಗಲೇ ನಟನೆ ಆರಂಭಿಸಿದ ವೈಷ್ಣವಿ ಗೌಡ ಅವರು ಇಂದಿಗೂ ಪಡ್ಡೆ ಹುಡುಗರ ಕನಸಿನ ರಾಣಿಯಾಗಿಯೇ ಉಳಿದುಕೊಂಡಿದ್ದಾರೆ. ನಟಿ ವೈಷ್ಣವಿ ಗೌಡ ಅವರಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಸೀತಾರಾಮ ಧಾರಾವಾಹಿಯಲ್ಲಿ ತಮ್ಮ ಪಾತ್ರದಿಂದಲೇ ಇನ್ನಷ್ಟು ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದೆ. ಅಗ್ನಿಸಾಕ್ಷಿ ಸನ್ನಿಧಿ ಎಂದೇ ಚಿರಪರಿಚಿತರಾದ ವೈಷ್ಣವಿ ಗೌಡ ಅವರು ಸಿನಿಮಾ ಕ್ಷೇತ್ರಕ್ಕೂ ಕಾಲಿಟ್ಟಿದ್ದು ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಒಂದನ್ನ ತೆರೆದಿದ್ದಾರೆ. ಯಾವಾಗಲೂ ಅಭಿಮಾನಿಗಳ ಜೊತೆ ಸಂಪರ್ಕದಲ್ಲಿರುವ ಕಾರಣದಿಂದಾಗಿ ವೈಷ್ಣವಿ ಗೌಡ ಅವರಿಗೆ ಇನ್ಸ್ಟಾಗ್ರಾಂನಲ್ಲಿ 1.4 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ವೈಷ್ಣವಿ ಗೌಡ ಅವರು ಐಕಾನಿಕ್ ಲುಕ್ಗಳನ್ನು ರೀಕ್ರಿಯೇಟ್ ಮಾಡುವುದು, ಹೊಸ ಲುಕ್ನಲ್ಲಿ ಫೋಟೋಗಳನ್ನು ಶೇರ್ ಮಾಡಿಕೊಳ್ಳುವುದು, ಧಾರಾವಾಹಿ ಸೆಟ್ನಲ್ಲಿ ಟ್ರೆಡಿಷನಲ್ ರೀಲ್ಸ್ಗಳನ್ನು ಮಾಡುತ್ತಿರುತ್ತಾರೆ. ಅಭಿಮಾನಿಗಳಿಗೆ ಇಷ್ಟವಾಗುವಂತೆ ಇನ್ಸ್ಟಾಗ್ರಾಂನಲ್ಲಿ ಆಗಾಗ ಕೆಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿರುತ್ತಾರೆ. ಬಹುಮುಖ ಪ್ರತಿಭೆಯಾಗಿರುವ ವೈಷ್ಣವಿ ಗೌಡ ಅವರು ಭರತನಾಟ್ಯ, ಕೂಚಿಪುಡಿ, ಬೆಲ್ಲಿ ಡ್ಯಾನ್ಸ್ನ ಕರಗತ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಹಾಡು ಹೇಳುತ್ತಾರೆ, ಯೋಗ ಮಾಡುತ್ತಾರೆ. ಸುಮ್ಮನೆ ಸಮಯ ಹಾಳು ಮಾಡಲು ಬಯಸದ ವೈಷ್ಣವಿ ಏನಾದರೂ ಒಂದು ಮಾಡುತ್ತಲೇ ಇರುತ್ತಾರೆ. ಶೂಟಿಂಗ್ ಇಲ್ಲ ಎಂದರೆ ಹೊಸ ಜಾಗಗಳಿಗೆ ಭೇಟಿ ಕೊಡುತ್ತಾರೆ. ಅಲ್ಲಿನ ಆಹಾರ ಸವಿದು ಯೂಟ್ಯೂಬ್ನಲ್ಲಿ ಹಾಕುತ್ತಾರೆ. ಮೇಕಪ್, ಸ್ಟೈಲಿಶ್ ಲುಕ್ ಹೀಗೆ ಏನಾದರೂ ಒಂದರ ವಿಡಿಯೋ ಮಾಡುತ್ತಿರುತ್ತಾರೆ. ಈಗಾಗಲೇ ವೈಷ್ಣವಿ ಅವರ ಯೂಟ್ಯೂಬ್ ಸಬ್ಸ್ಕ್ರೈಬ್ಗಳ ಸಂಖ್ಯೆ ಹೆಚ್ಚಾಗಿದೆ. 300.848 ಸಬ್ಸ್ಕ್ರೈಬರ್ ಆಗಿದ್ದು ಇದು ಇನ್ನೂ ಹೆಚ್ಚಾಗಲಿದೆ ಎಂದು ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ವೈಷ್ಣವಿ ಅವರು ಹಂಚಿಕೊಂಡಿದ್ದಾರೆ. ಬಹುಕೃತ ವೇಷಂ ಸಿನಿಮಾದಲ್ಲಿ ನಟಿಸಿರುವ ವೈಷ್ಣವಿ ಅವರು ಮತ್ತೆ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಸೀತಾರಾಮ ಧಾರಾವಾಹಿಯಲ್ಲಿ ಪುಟ್ಟ ಮಗುವಿನ ತಾಯಿ ಪಾತ್ರವನ್ನ ನಿರ್ವಹಿಸುತ್ತಿರುವ ವೈಷ್ಣವಿ ಅವರಿಗೆ ಖುಷಿ ಇದೆ. ಸಾಕಷ್ಟು ಚಾಲೆಂಜ್ಗಳಿರುವ ಪಾತ್ರ ಇದಾಗಿದ್ದು, ಸಿಹಿ ಹೇಗೆ ಸೀತಾಳ ಮಗಳು, ಸೀತಾಳ ಹಿಂದಿನ ಕಥೆ ಏನು, ಮುಂದಿನ ದಿನಗಳಲ್ಲಿ ಸೀತಾ ಬಾಳಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದು ಬಹಳ ಕುತೂಹಲಕಾರಿಯಾಗಿದ್ದು, ವೈಷ್ಣವಿ ಅವರು ಈ ಪಾತ್ರವನ್ನ ಅದ್ಭುತವಾಗಿ ನಿಭಾಯಿಸುತ್ತಿದ್ದಾರೆ. ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ವೈಷ್ಣವಿ ಅವರು ಫುಲ್ ಫೇಮಸ್ ಆಗಿದ್ದರು. ಈಗ ಸೀತಾ ಪಾತ್ರದ ಮೂಲಕ ಜನರ ಮನಸ್ಸಲ್ಲಿ ಇನ್ನಷ್ಟು ಜಾಗ ಪಡೆಯುವ ಪ್ರಯತ್ನ ಮಾಡಿದ್ದಾರೆ. ಬಿಗ್ ಬಾಸ್ 8ರಲ್ಲಿ ಭಾಗವಹಿಸಿದ್ದ ವೈಷ್ಣವಿ ಅವರು ಫಿಟ್ನೆಸ್ ಫ್ರೀಕ್ ಎನ್ನುವುದಕ್ಕಿಂತಲೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸುತ್ತಾರೆ. ಸಿನಿಮಾ ಹಾಗೂ ಧಾರಾವಾಹಿ ಎರಡೂ ಕಡೆಯೂ ಕೆಲಸ ಮಾಡುತ್ತಿರುವ ವೈಷ್ಣವಿ ಅವರು ಆದಷ್ಟು ಮನೆಯ ಊಟವನ್ನೇ ಸವಿಯಲು ಇಷ್ಟಪಡುತ್ತಾರೆ. ಹೊರಗಡೆ ಊಟ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಮನೆಯ ಊಟ ಮಾಡುವುದು ದೇಹಕ್ಕೆ ಒಳ್ಳೆಯದು. ಸಮಯ ಸಿಕ್ಕಾಗ ವಾಕಿಂಗ್ ಮಾಡಬೇಕು, ಮೆಡಿಟೇಷನ್ ಹಾಗೂ ಯೋಗ ಮಾಡುವುದರಿಂದ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಎಂದು ಹೇಳುತ್ತಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.